ಓಕೆ, ಸರ್ಕಾರ ಯಾವುದಕ್ಕೆಲ್ಲ ಬೆಲೆ ಜಾಸ್ತಿ ಮಾಡಿದೆ ಅಂತೇಳಿ ಬಾಯ್ಸ್ಗಳ ಸ್ಟೈಲಲ್ಲಿ ಹೇಳ. ನೀರು, ಬೀರು, ಹಾಲು, ಆಲ್ಕೋಹಾಲು. ನೀರು, ಬೀರು, ಹಾಲು, ಆಲ್ಕೋಹಾಲು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೀರೇಶ್. ಹಾಲು, ಇವ್ರಿಗೆ ಅರ್ಥ ಆಗುತ್ತೆ ನೋಡಿ. ವೀರೇಶ್, ನೀರು, ಬೀರು, ಹಾಲು, ಆಲ್ಕೋಹಾಲು ಮ್ಯಾನೇಜ್ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ. ಇಲ್ಲ, ಯಾವುದು ಹೆಚ್ಚು ಪ್ರಭಾವಶಾಲಿ ಆಗೋದು ಅಂತೇಳಿ. ಬನ್ನಿ, ನೀರು ಬಂದಾಗ ಯಾರು ಸಿಡಿದೇಳ್ತಾರೆ, ಬೀರ್ ಬಂದಾಗ ಯಾರು ಸಿಡಿದೇಳ್ತಾರೆ, ಹಾಲು ಬಂದಾಗ ಯಾರು ಸಿಡಿದೇಳ್ತಾರೆ, ಆಲ್ಕೋಹಾಲ್ ಬಂದಾಗ ಯಾರು ಸಿಡಿದೇಳ್ತಾರೆ ಹೇಳಿ. ಜಯಪ್ರಕಾಶ್ ಶೆಟ್ಟಿ ಸರ್ಕಾರ ಹೊಸ ವರ್ಷಕ್ಕೆ ಸಾರ್ವಜನಿಕರಿಗೆ ಭಿಕ್ಷೆ ನೀಡ್ತಿದೆ. ದರ ಏರಿಕೆ ಆಗ್ತದೆ. ಒಂದು ಕಡೆ ಬಸ್ ದರ ಆಯಿತು, ಇದೀಗ ಹಾಲಿನ ದರ ಮತ್ತು ನೀರಿನ ದರ ಇದೇ ತಿಂಗಳಲ್ಲಿ ಆಗಲಿದೆ. ಯಾಕಂದರೆ ಜನವರಿ 2ನೇ ವಾರ ಜಲಮಂಡಳಿ ಸಭೆ ಆಗುತ್ತೆ. ಯಾಕಂದರೆ DCM ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಬೆಂಗಳೂರು ಶಾಸಕರು, ಸಂಸದರು ಮತ್ತು ಆ ಜಲಮಂಡಳಿ ಅಧಿಕಾರಿಗಳು ಏನು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದರೆ, ಅಂದರೆ ನೀರಿನ ದರ 20ರಿಂದ 30% ಜಾಸ್ತಿ ಮಾಡಬೇಕೆಂಬುದು ಜಲಮಂಡಳಿಯ ಒಂದು ಕಡೆ ಪ್ರಸ್ತಾವನೆಯಲ್ಲಿ ಸಲ್ಲಿಕೆ ಆಗಿದೆ. ಅಂದರೆ 30ರಿಂದ 33ರಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ ರೇಟು. ಯಾಕಂದರೆ 25,000 ಲೀಟ್ರ್ ತಗೊಂಡವ್ರಿಗೆ ಅವರಿಗೆ 33 ರೂಪಾಯಿ ಲೀಟ್ರ್ ಅಂದರೆ ದರ ಜಾಸ್ತಿ ಆಗುತ್ತೆ. ಹೀಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ. ಈ ಸಭೆ ನಂತರ ನಿರ್ಧಾರ ಆಗುತ್ತೆ ಎಷ್ಟು ದರ ಏರಿಕೆ ಮಾಡಬೇಕು ಎಂಬುದು. ಯಾಕಂದರೆ ಸ್ಪಷ್ಟವಾಗಿ ಜಲಮಂಡಳಿ ಅಧಿಕಾರಿಗಳು ನೀಡ್ತಿಲ್ಲ ಮಾಹಿತಿ, ಸರ್ಕಾರವೇ ನಿರ್ಧಾರ ಮಾಡುತ್ತೆ ಅಂತ ಒಂದು ಕಡೆ ಜಲಮಂಡಳಿ ಅಧ್ಯಕ್ಷರು ಒಂದು ಕಡೆ ಮಾಹಿತಿ ಸಹ ನೀಡಿದರೆ. ಮತ್ತೊಂದು ಕಡೆ ಹಾಲಿನ ದರ 5ರಿಂದ 8 ರೂಪಾಯಿ ಆಗುತ್ತೆ ಅಂತ ಒಂದು ಕಡೆ ಹೇಳಲಾಗ್ತಿದೆ. ಈಗಾಗಲೇ KMF ಅವರು ಸರ್ಕಾರಕ್ಕೆ ಸಹ ಪ್ರಸ್ತಾವನೆ ಸಲ್ಲಿಸಿದೆ. ಇನ್ನು ಇದೇ ತಿಂಗಳಲ್ಲಿ ಇವೆರಡು ದರ ಏರಿಕೆ ಆಗಲಿದೆ. ಹೀಗಾಗಿ ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ಹೊರೆ ಆಗಲಿದೆ. ಜಯಪ್ರಕಾಶ್ ಶೆಟ್ಟಿ. ವೀರೇಶ್ ಮಾತಾಡ್ತಾ ಇದ್ರು, ಅವ್ರಿಗೆ ಮದುವೆ ಆಗಿದೆ, ಭಯ ಆಯ್ತು ಅವ್ರಿಗೆ. ಅಲ್ಲ, ಅವ್ರಿಗೆ 2 ಪ್ರಾಬ್ಲಮ್ ಆಗುತ್ತೆ. ಹೌದು, ನೀರು ಮತ್ತು ಹಾಲು ಜಾಸ್ತಿ ಆದರೆ ಮನೆಯವ್ರು ಬೈತಾರೆ, ಬೀರು ಮತ್ತು ಆಲ್ಕೋಹಾಲು ಜಾಸ್ತಿ ಆದರೆ ಇವರೇ ಬೈಕೋತಾರೆ, ಆ ಥರ. ಓಕೆ, ಹಾಲಿನ ದರ ಮಾತ್ರ ಅಲ್ಲ, ನೆಕ್ಸ್ಟ್ ನೀರಿನ ದರ ಕೂಡ ಹೆಚ್ಚಳ ಆಗುತ್ತಂತೆ. ರಾಜ್ಯದ ಜನರಿಗೆ ತಪ್ಪಲ್ವಾ ದರ ಏರಿಕೆಯ ಬರೆ? ಒಂದಾದ ಮೇಲೆ ಒಂದು ಬೆಲೆ ಏರಿಕೆ ಫಿಕ್ಸ್ ಆಗ್ತಾ ಇದೆ. ಬಸ್ ಟಿಕೆಟ್ ಆಯ್ತು, ಹಾಲಾಯ್ತು, ನಂತರ ಈಗ ನೀರು ಕೂಡ ಕ್ಯೂನಲ್ಲಿ ನಿಂತ್ಕೊಂಡಿದೆ. ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಕುಡಿಯೋ ನೀರು ದುಬಾರಿ ಆಗುವುದು ಫಿಕ್ಸ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನೀರಿನ ದರ ಏರಿಕೆಗೆ BWSSP ಇಂದ ಚಿಂತನೆ ಇದೆ ಅಂತೆ. ಮುಂದಿನ ವಾರ ಬೆಂಗಳೂರಿನ ಜನಪ್ರತಿನಿಧಿಗಳ ಸಭೆ ಇದೆ. DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆ ಆಗುತ್ತೆ. ನೀರಿನ ದರ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೇ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕಾನಗೆ BWSSB ಅಧ್ಯಕ್ಷ ರಾಮ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬಸ್ ದರ ನಂತರ ಇದೀಗ ನೀರಿನ ದರ ಸದ್ಯದರಲ್ಲೇ ಸರ್ಕಾರ ಹೆಚ್ಚಳ ಮಾಡುವ ನಿರೀಕ್ಷೆ ಇದೆ. ಹೀಗಾಗಿ ಇದೇ ತಿಂಗಳು 2nd ವೀಕು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಡಿಸ್ಕಷನ್ ಆಗಿ ಎಷ್ಟು ದರ ಎಂಬುದು ಮಾನ್ಯ DCM ಅವರೇ ತಿಳಿಸಲಿದ್ದಾರೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಜಲಮಂಡಳಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಸಭೆ ಯಾವಾಗ ದರ ಏರಿಕೆ ಆಗುತ್ತಂತ? ಈಗ ಸದರಿ ವಿಷಯದ ಬಗ್ಗೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಅವರು ಗಮನಕ್ಕೆ ತಂದಿದ್ದೇವೆ. ಮತ್ತು ಬೆಂಗಳೂರಿನ ಎಲ್ಲ ಸಮಸ್ತ ಶಾಸಕರಿಗೂ ಗಮನಕ್ಕೂ ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ತಂದಿದ್ದೇವೆ. ಹಾಗಾಗಿ ಸದ್ಯದಲ್ಲಿ ಜನವರಿ 2ನೇ ವಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆಯಬೇಕಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅದು ಒಪ್ಪಿಗೆ ಆದರೆ ಸಭೆಯನ್ನು ಕರಿತೀವಿ. ಎಷ್ಟು ದರ ಸರ್, ಏನಾದರೂ ಮಾಹಿತಿ ಸರ್? ಈಗ ಸದ್ಯಕ್ಕೆ ನಾವು ಓಪನ್ ಎಂಡೆಡ್ ಇದ್ದೀವಿ. ನಮ್ಮ ಜಲಮಂಡಳಿಗೆ 1000 ಲೀಟ್ರಿಗೆ 52 ರೂಪಾಯಿ ನಾವು ಖರ್ಚು ಮಾಡ್ತಾಯಿದ್ದೀವಿ, 1000 ಲೀಟ್ರ್ ನೀರನ್ನು ಒಂದು ಮನೆಗೆ ಪೂರೈಕೆ ಮಾಡೋದಕ್ಕೆ. ಆದರೆ ನಾವು ಈಗ ಸರಾಸರಿ ವಸೂಲಿ ಮಾಡ್ತಾ ಇರೋದು 1000 ಲೀಟ್ರಿಗೆ 22 ರೂಪಾಯಿ ವಸೂಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆ ಭಾಳಷ್ಟು ಮೊರೆ ಆಗ್ತಿದೆ. ಅಟ್ಲೀಸ್ಟು ಒಂದೇ ಸರಿ ಆಗದಿದ್ದರೂ ಕೂಡ ಹಂತ ಹಂತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬೆಂಗಳೂರು ಎಲ್ಲ ಶಾಸಕರನ್ನ ಕರೆದು ಸಭೆ ಆಗುತ್ತೆ ಸರ್, ಹೇಗೆ ಸರ್? ಹೌದು, ಬೆಂಗಳೂರಿನ ಎಲ್ಲ ಶಾಸಕರನ್ನು ಕರೆಸಿ ಜನಪ್ರತಿನಿಧಿಗಳು, ನಾಟ್ ಓನ್ಲಿ ಶಾಸಕರು, ವಿಧಾನ ಪರಿಷತ್ ಶಾಸಕರು, ಲೋಕಲ್ ಇವರು ನಮ್ಮ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಎಲ್ಲರನ್ನು ಕರೆಸಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. DCM ಸಮ್ಮುಖದಲ್ಲಿ ಈ ಒಂದು ಸಭೆ ಆಗುತ್ತೆ. DCM ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಬೇಕಂತ ತೀರ್ಮಾನ ಆಗಿದೆ. ಸರ್, ಈಗ ದರ ವಿಚಾರವಾಗಿ ಸರ್ಕಾರಕ್ಕೆ ಬಿಟ್ಟಿದ್ದು ಸರ್, ಹೇಗೆ ನೀವೇನು ಪ್ರಸ್ತಾವನೆ ಕೊಟ್ಟಿದ್ದಾರೆ ಸರ್? ನಾವು ನಮ್ಮ ಕಡೆಯಿಂದ ವಾಸ್ತವ ಅಂಶ ಏನಿದೆ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ. ಅದರ ಮೇಲೆ ಎಷ್ಟೆಷ್ಟು ಮಾಡಿದರೆ ಏನೇನಾಗುತ್ತೆ ಅಂತ ಒಂದು ಪರಿಣಾಮಕಾರಿಯಾಗಿ ಒಂದು ಟೇಬಲನ್ನು ರೆಡಿ ಮಾಡಿ ಸಭೆ ಮುಂದೆ ಚರ್ಚೆ ಮಾಡಿದ್ದೀವಿ. ಅದು ಚರ್ಚೆಯಲ್ಲಿ ಏನು ತೀರ್ಮಾನ ತೆಗಿತಾರೆ ಅಷ್ಟು ಸ್ಲಾಬನ್ನು ಇನ್ಕ್ರೀಸ್ ಮಾಡ್ತೀವಿ. ಸದ್ಯಕ್ಕೆ ಯಾವುದೇ ನಿರ್ದಿಷ್ಟವಾದ ಪ್ರಸ್ತಾವನೆಯನ್ನು ಕೊಟ್ಟಿಲ್ಲ.
ಇನ್ ಪ್ರಿನ್ಸಿಪಲ್ ಈ ಥರ ಹೆಚ್ಚು ಮಾಡಬೇಕಾಗುತ್ತೆ ಅಂತ ಒಂದು ಪ್ರಸ್ತಾವನೆ ಕಳಿಸಿದ್ದೇವೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಎಸ್, ಇದಿಷ್ಟು ಜಲಮಂಡಳಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋಹರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಸರ್ಕಾರ ಯಾವುದಕ್ಕೆಲ್ಲ ಬೆಲೆ ಜಾಸ್ತಿ ಮಾಡಿದೆ ಅಂತೇಳಿ ಬಾಯ್ಸ್ಗಳ ಸ್ಟೈಲಲ್ಲಿ ಹೇಳ, ನೀರು, ಬೀರು, ಹಾಲು, ಆಲ್ಕೋಹಾಲು, ನೀರು, ಬೀರು, ಹಾಲು, ಆಲ್ಕೋಹಾಲು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೀರೇಶ್. ಹಾಲು, ಇವ್ರಿಗೆ ಅರ್ಥ ಆಗುತ್ತೆ ನೋಡಿ. ವೀರೇಶ್, ನೀರು, ಬೀರು, ಹಾಲು, ಆಲ್ಕೋಹಾಲು, ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ. ಇಲ್ಲ, ಯಾವುದು ಹೆಚ್ಚು ಪ್ರಭಾವಶಾಲಿ ಆಗೋದು ಅಂತೇಳಿ. ಬನ್ನಿ, ನೀರು ಬಂದಾಗ ಯಾರು ಸಿಡಿದೇಳ್ತಾರೆ, ಬೀರ್ ಬಂದಾಗ ಯಾರು ಸಿಡಿದೇಳ್ತಾರೆ, ಹಾಲು ಬಂದಾಗ ಯಾರು ಸಿಡಿದೇಳ್ತಾರೆ, ಆಲ್ಕೋಹಾಲ್ ಬಂದಾಗ ಯಾರು ಸಿಡಿದೇಳ್ತಾರೆ ಹೇಳಿ. ಜಯಪ್ರಕಾಶ್ ಶೆಟ್ಟಿ ಸರ್ಕಾರ ಹೊಸ ವರ್ಷಕ್ಕೆ ಸಾರ್ವಜನಿಕರಿಗೆ ಭಿಕ್ಷೆ ಹಾಕಿ ನೀಡ್ತಿದೆ. ದರ ಏರಿಕೆ ಆಗ್ತದೆ. ಒಂದು ಕಡೆ ಬಸ್ ದರ ಆಯಿತು, ಇದೀಗ ಹಾಲಿನ ದರ ಮತ್ತು ನೀರಿನ ದರ ಇದೇ ತಿಂಗಳಲ್ಲಿ ಆಗಲಿದೆ. ಯಾಕಂದರೆ ಜನವರಿ 2ನೇ ವಾರ ಜಲಮಂಡಳಿ ಸಭೆ ಆಗುತ್ತೆ. ಯಾಕಂದರೆ DCM ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಬೆಂಗಳೂರು ಶಾಸಕರು, ಸಂಸದರು ಮತ್ತು ಆ ಜಲಮಂಡಳಿ ಅಧಿಕಾರಿಗಳು, ಈಗ ಜಲಮಂಡಳಿ ಅಧಿಕಾರಿಗಳು ಏನು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದರೆ, ಅಂದರೆ ನೀರಿನ ದರ 20ರಿಂದ 30% ಜಾಸ್ತಿ ಮಾಡಬೇಕೆಂಬುದು ಜಲಮಂಡಳಿಯ ಒಂದು ಕಡೆ ಪ್ರಸ್ತಾವನೆಯಲ್ಲಿ ಸಲ್ಲಿಕೆ ಆಗಿದೆ. ಅಂದರೆ 30ರಿಂದ 33ರಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ ರೇಟು. ಯಾಕಂದರೆ 25,000 ಲೀಟ್ರ್ ತಗೊಂಡವ್ರಿಗೆ ಅವರಿಗೆ 33 ರೂಪಾಯಿ ಲೀಟ್ರ್ ಅಂದರೆ ದರ ಜಾಸ್ತಿ ಆಗುತ್ತೆ. ಹೀಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ. ಈ ಸಭೆ ನಂತರ ನಿರ್ಧಾರ ಆಗುತ್ತೆ ಎಷ್ಟು ದರ ಏರಿಕೆ ಮಾಡಬೇಕು ಎಂಬುದು. ಯಾಕಂದರೆ ಸ್ಪಷ್ಟವಾಗಿ ಜಲಮಂಡಳಿ ಅಧಿಕಾರಿಗಳು ನೀಡ್ತಿಲ್ಲ ಮಾಹಿತಿ, ಸರ್ಕಾರವೇ ನಿರ್ಧಾರ ಮಾಡುತ್ತೆ ಅಂತ ಒಂದು ಕಡೆ ಜಲಮಂಡಳಿ ಅಧ್ಯಕ್ಷರು ಒಂದು ಕಡೆ ಮಾಹಿತಿ ಸಹ ನೀಡಿದರೆ. ಮತ್ತೊಂದು ಕಡೆ ಹಾಲಿನ ದರ 5ರಿಂದ 8 ರೂಪಾಯಿ ಆಗುತ್ತೆ ಅಂತ ಒಂದು ಕಡೆ ಹೇಳಲಾಗ್ತಿದೆ. ಈಗಾಗಲೇ KMF ಅವರು ಸರ್ಕಾರಕ್ಕೆ ಸಹ ಪ್ರಸ್ತಾವನೆ ಸಲ್ಲಿಸಿದೆ. ಇನ್ನು ಇದೇ ತಿಂಗಳಲ್ಲಿ ಇವೆರಡೂ ದರ ಏರಿಕೆ ಆಗಲಿದೆ. ಹೀಗಾಗಿ ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ಹೊರೆ ಆಗಲಿದೆ. ಜಯಪ್ರಕಾಶ್ ಶೆಟ್ಟಿ. ವೀರೇಶ್ ಮಾತಾಡ್ತಾ ಇದ್ರು, ಅವ್ರಿಗೆ ಮದುವೆ ಆಗಿದೆ, ಅಷ್ಟೇ ಭಯ ಆಯ್ತು ಅವ್ರಿಗೆ. ಅಲ್ಲ, ಅವ್ರಿಗೆ 2 ಪ್ರಾಬ್ಲಮ್ ಆಗುತ್ತೆ. ಹೌದು, ನೀರು ಮತ್ತು ಹಾಲು ಮಗು ಜಾಸ್ತಿ ಆದರೆ ಮನೆಯವ್ರು ಬೈತಾರೆ, ಬೀರು ಮತ್ತು ಆಲ್ಕೋಹಾಲು ಜಾಸ್ತಿ ಆದರೆ ಇವರೇ ಬೈಕೋತಾರೆ, ಆ ಥರ. ಓಕೆ, ಸರ್ಕಾರ ಯಾವುದಕ್ಕೆಲ್ಲ ಬೆಲೆ ಜಾಸ್ತಿ ಮಾಡಿದೆ ಅಂತೇಳಿ ಬಾಯ್ಸ್ಗಳ ಸ್ಟೈಲಲ್ಲಿ ಹೇಳ, ನೀರು, ಬೀರು, ಹಾಲು, ಆಲ್ಕೋಹಾಲು, ನೀರು, ಬೀರು, ಹಾಲು, ಆಲ್ಕೋಹಾಲು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೀರೇಶ್. ಹಾಲು, ಇವ್ರಿಗೆ ಅರ್ಥ ಆಗುತ್ತೆ ನೋಡಿ. ವೀರೇಶ್, ನೀರು, ಬೀರು, ಹಾಲು, ಆಲ್ಕೋಹಾಲು, ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ. ಇಲ್ಲ, ಯಾವುದು ಹೆಚ್ಚು ಪ್ರಭಾವಶಾಲಿ ಆಗೋದು ಅಂತೇಳಿ. ಬನ್ನಿ, ನೀರು ಬಂದಾಗ ಯಾರು ಸಿಡಿದೇಳ್ತಾರೆ, ಬೀರ್ ಬಂದಾಗ ಯಾರು ಸಿಡಿದೇಳ್ತಾರೆ, ಹಾಲು ಬಂದಾಗ ಯಾರು ಸಿಡಿದೇಳ್ತಾರೆ, ಆಲ್ಕೋಹಾಲ್ ಬಂದಾಗ ಯಾರು ಸಿಡಿದೇಳ್ತಾರೆ ಹೇಳಿ. ಜಯಪ್ರಕಾಶ್ ಶೆಟ್ಟಿ ಸರ್ಕಾರ ಹೊಸ ವರ್ಷಕ್ಕೆ ಸಾರ್ವಜನಿಕರಿಗೆ ಭಿಕ್ಷೆ ಹಾಕಿ ನೀಡ್ತಿದೆ. ದರ ಏರಿಕೆ ಆಗ್ತದೆ. ಒಂದು ಕಡೆ ಬಸ್ ದರ ಆಯಿತು, ಇದೀಗ ಹಾಲಿನ ದರ ಮತ್ತು ನೀರಿನ ದರ ಇದೇ ತಿಂಗಳಲ್ಲಿ ಆಗಲಿದೆ. ಯಾಕಂದರೆ ಜನವರಿ 2ನೇ ವಾರ ಜಲಮಂಡಳಿ ಸಭೆ ಆಗುತ್ತೆ. ಯಾಕಂದರೆ DCM ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಬೆಂಗಳೂರು ಶಾಸಕರು, ಸಂಸದರು ಮತ್ತು ಆ ಜಲಮಂಡಳಿ ಅಧಿಕಾರಿಗಳು, ಈಗ ಜಲಮಂಡಳಿ ಅಧಿಕಾರಿಗಳು ಏನು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದರೆ, ಅಂದರೆ ನೀರಿನ ದರ 20ರಿಂದ 30% ಜಾಸ್ತಿ ಮಾಡಬೇಕೆಂಬುದು ಜಲಮಂಡಳಿಯ ಒಂದು ಕಡೆ ಪ್ರಸ್ತಾವನೆಯಲ್ಲಿ ಸಲ್ಲಿಕೆ ಆಗಿದೆ. ಅಂದರೆ 30ರಿಂದ 33ರಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ ರೇಟು. ಯಾಕಂದರೆ 25,000 ಲೀಟ್ರ್ ತಗೊಂಡವ್ರಿಗೆ ಅವರಿಗೆ 33 ರೂಪಾಯಿ ಲೀಟ್ರ್ ಅಂದರೆ ದರ ಜಾಸ್ತಿ ಆಗುತ್ತೆ. ಹೀಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ. ಈ ಸಭೆ ನಂತರ ನಿರ್ಧಾರ ಆಗುತ್ತೆ ಎಷ್ಟು ದರ ಏರಿಕೆ ಮಾಡಬೇಕು ಎಂಬುದು. ಯಾಕಂದರೆ ಸ್ಪಷ್ಟವಾಗಿ ಜಲಮಂಡಳಿ ಅಧಿಕಾರಿಗಳು ನೀಡ್ತಿಲ್ಲ ಮಾಹಿತಿ, ಸರ್ಕಾರವೇ ನಿರ್ಧಾರ ಮಾಡುತ್ತೆ ಅಂತ ಒಂದು ಕಡೆ ಜಲಮಂಡಳಿ ಅಧ್ಯಕ್ಷರು ಒಂದು ಕಡೆ ಮಾಹಿತಿ ಸಹ ನೀಡಿದರೆ. ಮತ್ತೊಂದು ಕಡೆ ಹಾಲಿನ ದರ 5ರಿಂದ 8 ರೂಪಾಯಿ ಆಗುತ್ತೆ ಅಂತ ಒಂದು ಕಡೆ ಹೇಳಲಾಗ್ತಿದೆ. ಈಗಾಗಲೇ KMF ಅವರು ಸರ್ಕಾರಕ್ಕೆ ಸಹ ಪ್ರಸ್ತಾವನೆ ಸಲ್ಲಿಸಿದೆ. ಇನ್ನು ಇದೇ ತಿಂಗಳಲ್ಲಿ ಇವೆರಡೂ ದರ ಏರಿಕೆ ಆಗಲಿದೆ. ಹೀಗಾಗಿ ಎಲ್ಲೊಂದು ಕಡೆ